ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂತು ಮತ್ತೊಂದು ಹೆಸರು. ಅಶ್ವಥ್ ನಾರಾಯಣ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಾಧ್ಯತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರಗೆ ಖಚಿತ. ಇದು ಬಿಜೆಪಿಗೆ ಸಂಬಂಧಪಟ್ಟಿರುವಂತಹ ಈ ಕ್ಷಣದ ದೊಡ್ಡ ಸುದ್ದಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂತು ಮತ್ತೊಂದು ಹೆಸರು. ಅಶ್ವಥ್ ನಾರಾಯಣ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಸಾಧ್ಯತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರಗೆ ಖಚಿತ. ವಿಜಯೇಂದ್ರ ಕೆಳಗಿಳಿಸಿ ಅಶ್ವಥ್ ನಾರಾಯಣ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಅಶ್ವಥ್ ನಾರಾಯಣ್ ಹೆಸರು ಚಾಲ್ತಿಗೆ ಇದೆ. ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಯಡಿಯೂರಪ್ಪ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದಂತಹ ಅಶ್ವಥ್ ನಾರಾಯಣ್. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವ ಕ್ಷಣದಲ್ಲಾದರೂ ಯಾವಾಗಲಾದರೂ ಏನು ಬೇಕಾದರೂ ಆಗಬಹುದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳಿ ವಿಜಯೇಂದ್ರ ತರಾತುರಿಯಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ವಿಜಯೇಂದ್ರ ಶತಾಯ ಗತಾಯ ಆ ಒಂದು ಸ್ಥಾನದಲ್ಲಿಯೇ ಇರಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಂದು ಹೆಸರು ಕೇಳಿ ಬಂದಿದೆ. ಅಶ್ವಥ್ ನಾರಾಯಣ್ ಅವರ ಹೆಸರು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂತಹ ಹೆಸರು. ಬಿಜೆಪಿಗೆ ಸಂಬಂಧಪಟ್ಟಿರುವಂತಹ ಇದು ದೊಡ್ಡ ಸುದ್ದಿಯಾಗಿದೆ. ಫ್ರೀಡಂ ಟಿವಿ ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಈಗ ಅಕಸ್ಮಾತ್ ಅಶ್ವಥ್ ನಾರಾಯಣ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ತು ಅಂತ ಆದರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಸೈಲೆಂಟ್ ಆಗಿರ್ತಾರಾ? ಫಸ್ಟ್ ಆಫ್ ಆಲ್ ಆ ಒಂದು ಕುರ್ಚಿಯಿಂದ ಎದ್ದೇಳಲ್ಲ ಅಂತ ಕಾಣಿಸ್ತಾ ಇದೆ. ವಿಜಯೇಂದ್ರ ಅವರು ಅಶ್ವಥ್ ನಾರಾಯಣ್ ಅವರನ್ನ ಹೈಕಮಾಂಡ್ ಏನಾದರೂ ತೆಗೆದುಕೊಂಡು ಬಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಮುಂದಿನ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಯಡಿಯೂರಪ್ಪ ಇದ್ದಾಗ ಹೇಗಿತ್ತು ಪಕ್ಷದ ಸದೃಢತೆ, ಹಾಗೂ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಹೋದ ಮೇಲೆ ರಾಜೀನಾಮೆಯನ್ನು ಕೊಟ್ಟ ಮೇಲೆ ಏನಾಯ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಇದೆಲ್ಲವನ್ನೂ ಕೂಡ ನೋಡಿದ್ದೀರಿ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ನಡೀತಾ ಇರುವಂತಹ ವಿಚಾರ. ಅಶ್ವಥ್ ನಾರಾಯಣ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಡಿಯೂರಪ್ಪ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದಂತಹ ಅಶ್ವಥ್ ನಾರಾಯಣ್ ಅವರು ವಿಜಯೇಂದ್ರ ಕೆಳಗಿಳಿಸಿ ಅಶ್ವಥ್ ನಾರಾಯಣ್ಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಕಾರಣಕ್ಕಾಗಿ ಒಕ್ಕಲಿಗರ ಓಟು ಆರಾಮಾಗಿ ಬಿಜೆಪಿ ಕಡೆಗೆ ಬರುವ ಒಂದು ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಕಡೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಇಲ್ಲಿ ಮೈತ್ರಿಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರ್ ಎಲ್ಲರೂ ಇದ್ದಾರೆ. ಈಗ ಒಕ್ಕಲಿಗರ ಓಟನ್ನ ಸೆಳೆಯಲಿಕ್ಕೆ ಬಿಜೆಪಿ ಅಶ್ವಥ್ ನಾರಾಯಣ್ ಅವರನ್ನ ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರೆ ಹೈಕಮಾಂಡ್ ತಲೆ ಎಲ್ಲ ಒಂದು ಓಟುಗಳು ಕೂಡ, ಎಲ್ಲ ಒಂದು ಒಕ್ಕಲಿಗರ ಸಮುದಾಯದ ಓಟುಗಳು ಕೂಡ ಬೀಳುತ್ತೆ ಅನ್ನುವಂತಹ ತಲೆಯಲ್ಲಿದ್ದಾರೆ. ಆದರೆ ವಿಜಯೇಂದ್ರ ಅವರು ಆ ಒಂದು ಸ್ಥಾನದಿಂದ ಕೆಳಗಿಳಿದರೆ ಮುಂದಿನ ನಡೆ ಭಯಂಕರವಾಗಿರುತ್ತೆ. ಇದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಿರುವಂತಹ ಅತಿ ದೊಡ್ಡ ಸುದ್ದಿ. ಹೈಕಮಾಂಡ್ ನಾಯಕರ ಭೇಟಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಮಹತ್ವದ ಚರ್ಚೆ. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ.
ಹೈಕಮಾಂಡ್ ನಾಯಕರ ಭೇಟಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆಗೆ ಮಹತ್ವದ ಚರ್ಚೆ. ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜೊತೆಗೂ ಕೂಡ ಮಂಥನ. ಇಬ್ಬರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿದಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಜೊತೆಗೆ ಮಹತ್ವದ ಚರ್ಚೆ. ಆಗ್ಲೇ ಹೇಳ್ತಾ ಇದ್ದೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಏನು ಬೇಕಾದ್ರೂ ನಡೀಬಹುದು, ಹೈಕಮಾಂಡ್ ಏನು ಬೇಕಾದ್ರೂ ಹೇಳಬಹುದು. ಈಗ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸಕ್ರಿಯವಾಗಿದ್ದಾರೆ ರಾಜಕೀಯದಲ್ಲಿ. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಿರುವಂತಹ ಅತಿ ದೊಡ್ಡ ಸುದ್ದಿ ಇದಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ ಬಸವರಾಜ ಬೊಮ್ಮಾಯಿ. ಅಲ್ಲಿ ಚರ್ಚೆಗಳು ಏನು ಬೇಕಾದರೂ ನಡೀಬಹುದು. 2028ರ ಚುನಾವಣೆಯಲ್ಲಿ ಬಿಜೆಪಿ ಶತಾಯಗತಾಯವಾಗಿ ಅಧಿಕಾರಕ್ಕೆ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತಮ್ಮದೇ ಆಗಿರುವಂತಹ ಯೋಜನೆಗಳನ್ನ ರೂಪಿಸಿಕೊಂಡಿದೆ. ಜೆಡಿಎಸ್ ಈಗ ಆಲ್ರೆಡಿ ಕಣಕ್ಕಿಳಿದು ಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆ ಕಾರ್ಯಕರ್ತರ ಒಂದು ಒಗ್ಗೂಡುತನ ಅಂತ ಹೇಳಿ ಹೊರಟು ಬಿಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರಗಳಿಗೆ. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಪಕ್ಷ ಈಗ ಆಲ್ರೆಡಿ ಗ್ಯಾರಂಟಿ ಎನ್ನುವಂತಹ ವಿಚಾರವನ್ನ ಮಾಡಿ ಜನಸಾಮಾನ್ಯರ ತಲೆಯಲ್ಲಿ ಕೂತು ಬಿಟ್ಟಿದೆ. ಈಗ ಬಿಜೆಪಿ ಶತಾಯಗತಾಯವಾಗಿ ಯುದ್ಧದ ಕಣಕ್ಕೆ ಇಳಿಲೇಬೇಕು. 2028ರ ಈ ಒಂದು ಮಹತ್ವದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದೊಂದೇ ಬೆಳವಣಿಗೆಗಳು ನಡೀತಾ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆಗೆ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜೊತೆಗೂ ಕೂಡ ಮಂಥನವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ರಾಜ್ಯಾಧ್ಯಕ್ಷ ಸ್ಥಾನ. ವಿಜಯೇಂದ್ರ ಆ ಒಂದು ಚೇರನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಂದಿಷ್ಟು ಜನ ವಿಜಯೇಂದ್ರ ಆ ಒಂದು ಚೇರ್ನಿಂದ ಕೆಳಗಿಳಿಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರೋಧಿ ಬಣವೂ ಕೂಡ ಹುಟ್ಟುಕೊಂಡಿದ್ದು, ಆ ಒಂದು ಹುಟ್ಟುಕೊಂಡಿರುವಂತಹ ವಿರೋಧಿ ಬಣ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರು ಬೇಕು ಅಂತ ಹೇಳ್ತಿದ್ದಾರೆ. ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರು ಪ್ರತ್ಯೇಕ ನಾಯಕರ ಜೊತೆಗೆ ಭೇಟಿ ಮಾಡಿ ಸಭೆಯನ್ನ ಮಾಡಿರೋದು ನಿಜಕ್ಕೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯ ಬಿಜೆಪಿ ಬೆಳವಣಿಗೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಮಹತ್ವದ ಚರ್ಚೆಯನ್ನ ನಡೆಸಲಿಕ್ಕೆ ರೆಡಿಯಾಗಿದ್ದಾರೆ. ನಾವೊಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಒಂದು 3 ಜನನ ಉಚ್ಚಾಟನೆ ಕೂಡ ಮಾಡಲಾಗಿದೆ ಪಕ್ಷದಿಂದ. ಅವರ ಒಂದು ಸಮುದಾಯದ ವೋಟುಗಳನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ಅನ್ನೋದನ್ನು ಕೂಡ ಬಿಜೆಪಿ ಯೋಚನೆ ಮಾಡಬೇಕು. ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದು, ಯಡಿಯೂರಪ್ಪ ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದಿಷ್ಟು ಜನ ನಾಯಕರು ನಿಂತುಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಹೈಕಮಾಂಡ್ ಹೇಳಲೇಬೇಕು ಹೇಗೆ ಪಕ್ಷವನ್ನ ಸರಿ ಮಾಡಿ ಇಟ್ಕೊಳ್ಳುವುದು ಅಂತ ಹೇಳಿ. ಯಾಕಂದ್ರೆ ಬಿಜೆಪಿ ಪಕ್ಷವನ್ನ ಮತ್ತಷ್ಟು ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೆಲಸ ಮಾಡಬೇಕು. ಇಲ್ಲ 2028ರ ಚುನಾವಣೆ ಹಳ್ಳ ಹಿಡ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಎಲ್ಲ ಡಿಕೆ ಸಿಎಂ ಕನಸು ನನಸು. ಸಿದ್ದು ತಂತ್ರಕ್ಕೆ ತಂಡ ಹೊಡೆದಂತಹ ಡಿಕೆ ಬಣ. ಸದ್ಯಕ್ಕೆ ಇಲ್ಲ ಡಿಕೆ ಸಿಎಂ ಕನಸು ನನಸು. ಸಿದ್ದು ತಂತ್ರಕ್ಕೆ ತಂಡ ಹೊಡೆದಂತಹ ಡಿಕೆ ಬಣ. ನಮ್ಮ ಪಕ್ಷದಲ್ಲಿ ಇಬ್ಬರು ಮಾಸ್ ಲೀಡರ್ ಇದ್ದಾರೆ. ಇಬ್ಬರೂ ಕೂಡ ಪಕ್ಷದ ಸಂಘಟನಾ ಚತುರರಿದ್ದಾರೆ. ಇಬ್ಬರ ನೇತೃತ್ವದಲ್ಲಿ ಜನತೆಗೆ ಭಾಷೆ ಕೊಟ್ಟಂತೆ ಸರ್ಕಾರ ಇದೆ. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲ್ಲ ಅಂದ್ರು ಹೆಬ್ಬಾಳ್ಕರ್. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರು ಅಂತ ಹೇಳಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ಯಾಕೋ ನನಸಾಗೋ ತರ ಕಾಣಿಸ್ತಾ ಇಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದು, ಸಿಎಂ ಬದಲಾವಣೆಯ ಬಗ್ಗೆ ನಾನು ಮಾತನಾಡಲ್ಲ ಎನ್ನುವಂತಹ ವಿಚಾರಗಳನ್ನ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ
ಡಿ ಕೆ ಶಿವಕುಮಾರ್ ಅವರ ಒಂದು ಮುಸುಕಿನ ಗುದ್ದಾಟ ಏನಿದೆ ಸಿಎಂ ವಿಚಾರವಾಗಿ ಅದಕ್ಕೆಲ್ಲದಕ್ಕೂ ತೆರೆ ಎಳೆದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹೇಳ್ತಾರೆ 5 ವರ್ಷ ನಾನೇ ಸಿಎಂ, ಯಾಕ್ರಿ ಅನುಮಾನನಾ? ಯಾರು ಹೇಳಿದ್ದು ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿ? ಬಿಜೆಪಿ ಅವರೇನು ಹೈಕಮಾಂಡ? ಅವ್ರು 1000 ಹೇಳ್ತಾರೆ, ಯಾರನ್ನೂ ಕೇಳಲ್ಲ ನಾನು ಅಂತ ಹೇಳಿ ಮಾತನ್ನ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಕಡ್ಡಿ 2 ತುಂಡು ಮಾಡ್ದಂಗೆ ಮಾತಾಡ್ಬಿಟ್ಟಿದ್ದಾರೆ. ನಾನೇ ಕೂತ್ಕೊಳ್ತೀನಿ 5 ವರ್ಷ, ನಾನೇ ಆಡಳಿತ ಮಾಡ್ತೀನಿ, ಯಾರು ಏನಂದ್ರು ಕೇಳಲ್ಲ, ಹೈಕಮಾಂಡ್ ಬರಲಿ ನಾನು ಮಾತಾಡ್ಕೊಳ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿದ ನೆಕ್ಸ್ಟ್ 1.5-2 ಗಂಟೆಯ ನಂತರ ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡ್ತಾರೆ. ಅದು ಕೂಡ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಇಂಗ್ಲಿಷ್ ಸುದ್ದಿವಾಹಿನಿಗಳ ಜೊತೆಗೆ ಅಂತಂದ್ರೆ, ಇಂಗ್ಲಿಷ್ ಸುದ್ದಿವಾಹಿನಿಯ ಬಳಿಯ ಮಾತಾಡಿದ್ರೆ ಅದು ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ತಲುಪುತ್ತೆ. ಇಂಗ್ಲಿಷ್ ಸುದ್ದಿವಾಹಿನಿಯ ಬಳಿ ಏನು ಮಾತಾಡ್ತಾರೆ ಅವರು ಹೇಳಿದ್ದಾರೆ, ನಾನು ಅದನ್ನ ಕೇಳ್ತೀನಿ, ಬೇರೆ ಆಪ್ಷನ್ ಇದೆಯಾ? ಸಿದ್ದರಾಮಯ್ಯಗೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ರು ನಮ್ಮ ಸಿಎಂ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ. ಅಲ್ಲಿಗೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿ ಹೋಗಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಮಾತು ತಣ್ಣೀರೆರಚಿದಂಗಾಗಿದೆ. ಹೈಕಮಾಂಡ್ ಹೇಳಿತ್ತು, ಯಾರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡುವಂತಿಲ್ಲ ಸಿಎಂ ಬದಲಾವಣೆಯ ವಿಚಾರವಾಗಿ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ನಾವೆಲ್ಲರೂ. ನಮ್ಮೆಲ್ಲರದು ಒಂದೇ ಬನ. ಈ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದೀವಿ, ಕರ್ನಾಟಕದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು 136 ಸೀಟನ್ನ ಆರಿಸಿ ಕಳ್ಸಿದ್ದಾರೆ. ಅವ್ರಿಗೆ ಆಶ್ವಾಸನೆ ಕೊಟ್ಟಿರೋದನ್ನ ಉಳಿಸ್ಕೊಳ್ಳು, ಅವ್ರಿಗೆ ನಂಬಿಕೆ ಏನು ಬಂದಿದೆ ನಮ್ಮ ಮೇಲೆ, ಆ ನಂಬಿಕೆಯನ್ನ ಉಳಿಸುವಂತ ಅಷ್ಟೇ ನಮ್ಮ ಚಿತ್ತ. ಈ ಹಿನ್ನಡೆ ಮುನ್ನಡೆ ಇಲ್ಲ. ನಮ್ಮ ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ, ಒಬ್ರು ಪಕ್ಷದ ಸಂಘಟನಾ ಚತುರರಿದ್ದಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದ ಜನರಿಗೆ ಏನ್ ಭಾಷೆ ಕೊಟ್ಟಿದೀವಿ ಆ ರೀತಿ ಸರ್ಕಾರ ನಡೆಸ್ತಾ ಇದೀವಿ. ಎಲ್ರೂ ಮುಂದೆನೆ ಸಾಗ್ತಾ ಇದ್ದೀವಿ. ನೋಡಿ, ನೀವು ಹೇಳ್ತಾ ಇರೋದ್ರ ಬಗ್ಗೆ ನಾನು ಕೂಡ ಮೊನ್ನೆ ಬೆಳಗಾಂದಲ್ಲಿ ಬಂದು ಒಬ್ರು ಯಾರು ಪ್ರೆಸ್ ಮೀಟ್ ಮಾಡಿದ್ಮೇಲೆ ನಾನು ಅದ್ರ ಬಗ್ಗೆ ಕುಲಂಕುಷವಾಗಿ ನೋಡಿದ್ದೀನಿ. ಇನ್ನು ಕೂಡ ಅದು ಇದ್ರಲ್ಲೇ ಇದೆ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾ, ಇಲಾಖಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ, ಅಥವಾ ಇಲಾಖೆಯಿಂದ ತನಿಖೆ ಮಾಡಿಸ್ಬೇಕಾ ಅಂತ. ಸೊ ಆದಷ್ಟು ಬೇಗ ಒಂದು ರಿಸಲ್ಟ್ ಬರುತ್ತೆ. ಬಟ್ ಒಂದೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯಲ್ಲಿ ಯಾರನ್ನೂ ಕೂಡ ಓಲೈಸೋದಾಗ್ಲಿ ಅಥವಾ ಯಾರ ಬಗ್ಗೆನೂ ನಿಷ್ಠೂರವಾದಂತ ಕ್ರಮವನ್ನ ಖಂಡಿತವಾಗಿ. ಯಾಕಂದ್ರೆ ನಮ್ಮ ಇಲಾಖೆ ಬಹಳಷ್ಟು ಜನರಿಗೆ ಅಂದ್ರೆ ಹತ್ರವಾದಂತ ಇಲಾಖೆ. ನಾವು ಜೀವನದ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಬರೋದು. ತಾವೆಲ್ಲ ಬುದ್ಧಿವಂತರು, ತಾವೆಲ್ಲರೂ ನೋಡಿದ್ರ ಗೌರವದ ಮಾತನ್ನ ಒಂದ್ ಕಡೆ ಮಾತನಾಡ್ತಾರೆ, ರಾಮಾಯಣದ ಕಥೆಯನ್ನ ಇನ್ನೊಂದ್ ಕಡೆ ಹೇಳ್ತಾರೆ, ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದ್ ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ನಾವೆಲ್ಲರೂ. ನಮ್ಮೆಲ್ಲರದು ಒಂದೇ ಬನ. ಈ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದೀವಿ, ಕರ್ನಾಟಕದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು 136 ಸೀಟನ್ನ ಆರಿಸಿ ಕಳ್ಸಿದ್ದಾರೆ. ಅವ್ರಿಗೆ ಆಶ್ವಾಸನೆ ಕೊಟ್ಟಿರೋದನ್ನ ಉಳಿಸ್ಕೊಳ್ಳು, ಅವ್ರಿಗೆ ನಂಬಿಕೆ ಏನು ಬಂದಿದೆ ನಮ್ಮ ಮೇಲೆ, ಆ ನಂಬಿಕೆಯನ್ನ ಉಳಿಸುವಂತ ಅಷ್ಟೇ ನಮ್ಮ ಚಿತ್ತ. ಈ ಹಿನ್ನಡೆ ಮುನ್ನಡೆ ಇಲ್ಲ. ನಮ್ಮ ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ, ಒಬ್ರು ಪಕ್ಷದ ಸಂಘಟನಾ ಚತುರರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.